ನನಗೆ ಇಷ್ಟೊತ್ತು ಯೋಚನೆ ಮಾಡಿದ್ರು ನನಗೆ ಗೊತ್ತಾಯ್ತಿಲ್ವಲ್ಲ ಏನು ನಡೀತಾಯ್ತಿಲ್ಲಿ ಅಂತ ಹೇಳ್ಬಿಟ್ಟು ಈ ಸೊತ್ತೆಲ್ಲ ಯೋಚನೆ ಮಾಡಿದ್ರು ನನಗಂತೂ ಏನೂ ಗೊತ್ತಾಯ್ತಿಲ್ಲ. ಹ್ಮ್ ಅಲ್ಲ, ರೋಜಾ ಯಾಕೆ ಹಂಗೆ ನೆನೆಯ, ರಾಣಿ ಯಾಕೆ ಇಬ್ರು ಜೊತೆಯಾಗವ್ರೆ? ಇಲ್ಲ ರೋಜಾ ಹೇಳಿದ ಮಾತ್ರ ರಾಣಿ ಕೇಳ್ತಾಳ, ಇಲ್ಲ ಇಬ್ರು ಒಂದೇ ನೆನೆಯ? ಥೂ, ನನಗೆ ಯಾಕೆ ಇಷ್ಟೊಂದು ತಲೆ ಕೇಳ್ತಾಯ್ತಲ್ಲ. ಬೇಡ, ನಾನು ನೋಡಿದ್ದೆಲ್ಲ ಸರಿ ನೆನೆಯ. ಲೆಕ್ಕಾಚಾರಿನ ಹೋಗ್ಬಿಟ್ಟು ಕೇಳ್ಬಿಟ್ರೆ ಎಲ್ಲ ವಿಷಯನೂ ಹೇಳ್ತಾನೆ. ಅವ್ನು ಇವಾಗ ಅವಳ ಪರ ಮಾತಾಡ್ತಾವನೆ ಅಂತ ಹೇಳಿದ್ರೆ ನಾನೊಂಚೂರು ನಾಟಕ ಮಾಡ್ಬಿಟ್ಟಾದ್ರೂ ಬಾಯಿ ಬಿಡಿಸ್ಕೋಬೇಕು ಅದು ಏನು ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ನನ್ನ ತಲೆ ಕೆಟ್ಟೋಯ್ತದೆ. ಇಬ್ಬರಾಗ ಯಾರನ್ನು ಸಾಯಿಸ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ನನ್ನೇನ್ರು ಈ ಮನೆಗೆ ಜಾಸ್ತಿ ತಲೆ ಕೆಟ್ಟೋಯ್ತಾಯ್ತು ನನಗಂತೂ. ಈಗ ಲೆಕ್ಕಾಚಾರಿ ಮಂತಕ್ಕೆ ಹೋಗ್ಬಿಟ್ಟು ಲೆಕ್ಕಾಚಾರಿ ನೀನು ಕೇಳ್ಬಿಡೋಣ. ಏನು ಎತ್ತ ಯಾಕೆ ಹೋಗ್ಬಿಟ್ಟು ನೀನು ಇಬ್ರು ಮಾತು ಕೇಳ್ತಾ ಇದೆಯಾ? ಅಲ್ಲ, ಲೆಕ್ಕಾಚಾರಿ ಇಷ್ಟು ದಿನ ನನ್ನ ಪರ ಇದ್ನಲ್ಲ, ಇವಾಗ ಒಂದು ಕಿತ್ತನಾದ್ರೂ ನನಗೆ ಸಪೋರ್ಟ್ ಮಾಡ್ಬಿಟ್ಟು ನನಗೆ ಮಾತಾಡೋದು ಬೇಡವೇ ಲೆಕ್ಕಾಚಾರಿ? ನನಗೇನೇ ಮೋಸ ಮಾಡ್ತಾವನ ಏನು ಲೆಕ್ಕಾಚಾರಿ? ಆದರೂ ನಮ್ಮನೆ ಉಪ್ಪು ತಿಂದವನಿ, ನನಗೆ ಸಹಾಯ ಮಾಡ್ದಂಗೆ నేను ಕಂಡವ್ರಿಗೆ ಸಹಾಯ ಮಾಡ್ತಾನೆ, ನನಗೆ ಸಹಾಯ ಮಾಡೇ ಮಾಡ್ತಾನೆ. ಸರಿ ಸರಿ, ಹಾಗೇನೇ ಮಾಡೋಣ. ಅದು ಹೆಂಗನ ನಾಟಕ ಮಾಡಿ ಈಗ ಕೇಳ್ತೀನಿ ನೋಡು ಲೆಕ್ಕಾಚಾರಿ ತಗೆ. ಓ ಲೆಕ್ಕಾಚಾರಿ ಇಲ್ಲೇವನೇ. ಲೆಕ್ಕಾಚಾರಿ ಲೆಕ್ಕಾಚಾರಿ ಲೆಕ್ಕಾಚಾರಿ. ಸಾವುಕಾರೆ, ಇದೇನು ಹಿಂಗೆ ಹೋಗ್ಬಿಟ್ಟಿದ್ರಲ್ಲ ನೀವು? ಈ ಪಾಟಿ ಸರ್ಗೋಗ್ಬಿಟ್ಟು ಏನು ನಿಮ್ಮ ಬಟ್ಟೆ ಏನು, ನಿಮ್ಮ ವಿ ಎಸ್ ಏನು, ಬೂಸ್ನ ಏನು, ನನಗಂತೂ ಏನು ತೋರಿಸ್ತಿಲ್ವಲ್ಲ. ಏನಾಯ್ತು ನಿಮಗೆ? ಅಲ್ಲ, ನಾನು ಅವತ್ತೇ ಕರೆದ್ರೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬರ್ದಿದ್ದಂಗೆ ಈಗ ಎಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡ್ತಾ ಇದ್ದೀರಾ ನೀವು? ನನಗಂತೂ ಏನು ಗೊತ್ತಾಯ್ತಿಲ್ವಲ್ಲ. ಇವ್ನು ನಿಯತ್ ಜಾಸ್ತಿ. ಇವನಿಗೆ ನಾನು ನಾಟಕ ಮಾಡೇನೆ ಕೇಳಬೇಕು, ಇಲ್ಲಾಂದರೆ ಅವಳ ಮೇಲೆ ಇರೋ ನಿಯತ್ಗೆ ನನ್ನ ಹತ್ರ ಏನೂ ಬಾಯ್ಬಿಡಲ್ಲ. ಲೆಕ್ಕಾಚಾರಿ, ಒಂದು ವಿಷಯ ಕೇಳ್ತೀನಿ ನಾನು. ನೀನು ಈಗ ಗೊತ್ತಿಲ್ಲ ಅಂದಿದ್ದಾಗ ನನಗೆ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು ಲೆಕ್ಕಾಚಾರಿ. ನಿನ್ನ ಹತ್ರ ಒಂದೇ ಒಂದು ವಿಷಯ ಕೇಳ್ತೀನಿ. ನನಗೆ ಇದೊಂದೇ ಒಂದು ಸಹಾಯ ಮಾಡಿಕೊಡು. ಹೇಳಿ ಸಾವುಕಾರ, ಏನು ಅಂತ? ನಾನು ಮೊನ್ನೆ ಮನೆಗೆ ಬಂದಿದ್ದೆ. ನಾನು ಮನೆಗೆ ಬಂದಿದ್ದಾಗ ರೋಜಾನೂ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ಲು, ರಾಣಿನೂ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ಲು. ಇಬ್ಬರೂ ಬಂದ್ಬಿಟ್ಟು ನಿನ್ನ ಹತ್ರನೇ ಮಾತಾಡ್ತಾ ಇದ್ರು. ಏನು ನೀನು ಬದಲಾಗಿದ್ದಂಗೆ ಇಬ್ರಿಗೂ ಒಂದೇ ಥರ ಹೇಳ್ತಾ ಇದ್ದೆ. ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಈಗ ರೋಜಾ ಯಾಕೆ ಹಿಂಗೆ ಮಾಡ್ತಾವಳೆ, ಇದಾರೆ ನಾನು ಎಂಡ್ರು ಯಾಕೆ ಇಲ್ಲಿಗೆ ಬಂದವಳೆ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಯ್ತಿಲ್ಲ. ಏನು ಅಂತ ನನಗೆ ಗೊತ್ತಾಯ್ತಿಲ್ಲ. ನನಗೂ ತಲೆ ಕೆಟ್ಟೋಯ್ತು. ಇಬ್ರನ್ನ ಕೇಳಿದ್ರೆ ಇಬ್ರು ಹೇಳೋಕ್ಕಿಲ್ಲ ಅಂತ ನಂಗೆ ಸಂದ ಗೊತ್ತು. ಅದಕ್ಕೆ ನಿನ್ನನ್ನು ಕೇಳೋಣ ಅಂತ ಬಂದಿದ್ದೀನಿ. ಲೆಕ್ಕಾಚಾರಿ, ಅದೇನು ವಿಷಯ? ಅವರಿಬ್ಬರು ಯಾಕೆ ಒಟ್ಟಿಗೆ ಅವರ ಮನೆಯಾಗೆ? ಇಲ್ಲ ಅವರಿಬ್ರಿಗೂ ಏನು ಸಂಬಂಧ? ಒಬ್ರಿಗೊಬ್ರು ಏನು ಸಂಬಂಧ? ನನ್ನ ಹೆಂಡತಿ ಯಾಕೆ ನನ್ನ ಹತ್ರ ಏನು ಹೇಳ್ತಾ ಇಲ್ವಲ್ಲ ವಿಷಯವ? ಎಲ್ಲ ವಿಷಯನೂ ಮಡಗಿಕ್ತಾವಳಲ್ಲ. ನನಗೆ ಹೇಳ್ಬೋದಿತ್ತಲ್ಲ, ಹಿಂಗೆ ನಿಮ್ಮ ಮನೆಗೆ ನೀ ಇದ್ದೀನಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಏನು ಹೇಳ್ತಿಲ್ಲ ನನಗೆ. ನೋಡ್ದ, ನನಗೆ ಯಾವ ಗತಿಗೆ ತಂದ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ಏನಾಯಿತು ಅಂತ ಹೇಳು. ಅಯ್ಯೋ, ಈ ಸಾವುಕಾರಂಗೆ ಎಲ್ಲ ವಿಷಯ ಗೊತ್ತಾಗೋಗ್ಬಿಡ್ತಾ. ಈಗ ನಾನು ಬಾಯಿ ಬಿಟ್ರು ಕಷ್ಟ. ಬೇಡ ಬೇಡ ಬೇಡ, ಬಾಯಿ ಬಿಡೋದೇ ನೀ ಬೇಡ. ಸುಮ್ಮನೆ ಯಾಕೆ ಬೇಕು ಇವಾಗ ಬಾಯಿ ಬಿಡೋದು ಎಲ್ಲನೂ? ಆದರೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವೇ. ಏನು ಮಾಡಲಿ? ಅಯ್ಯೋ ಸಾವುಕಾರ, ಇದೇ ನಿಂಗೆ ಹೇಳ್ತಾ ಇದ್ದೀರಾ? ರಾಣಿ ಅವರು ಎಲ್ಲಿ ಬಂದಿದ್ರು? ಅಮ್ಮರು. ರೋಜಾ ಅವ್ರು ಅಷ್ಟೇ ನೆನೆಯೇ ಇಲ್ಲಿರೋದು. ರೋಜಾ ಅವ್ರ ಹತ್ರ ಅಷ್ಟೇ ನೆನೆಯೇ ನಾನು ಮಾತಾಡ್ತಿರೋದು. ಅದು ಬಿಟ್ರೆ ರಾಣಿ ಅವರೇನೂ ಬಂದಿರಲಿಲ್ವಲ್ಲ ಇಲ್ಲಿಗೆ. ಅಮ್ಮರೆಂದು ನಾನು ಇಲ್ಲಿಗೆ ಬಂದಿರೋದೇ ಕಾಣೆ. ಲೆಕ್ಕಾಚಾರಿ. ಸರಿ, ನೀನು ನಿಯತ್ತಿನ ಮನಸ್ಸಿ ಅಂತ ನಂಗೆ ಸಂದ ಗೊತ್ತು. ನನ್ನ ಹತ್ರನೂ ಅಷ್ಟೇ ನಿಯತ್ತಾಗಿದ್ದೆ ಅಂತ ನಂಗೆ ಸಂದ ಗೊತ್ತು. ನೀನು ನಿಯತ್ತಾಗಿರ್ತೀಯ ಅಂತ ನಂಗೆ ಸಂದ ಗೊತ್ತು. ಈಗ ರೋಜಂಗೂ ರಾಣಿಗೂ ನಿಯತ್ತಾಗಿದೆಯಾ ಅಂತನೂ ನಂಗೆ ಸಂದ ಗೊತ್ತು. ಸರಿ, ಅದು ಗೊತ್ತಿದ್ದು ನಾನು ನಿನ್ನ ಬಂದು ಕೇಳಿದೆ. ನಾನು ನಿನ್ನ ಹತ್ರ ಉತ್ತರ ಸಿಗ್ತದೆ ಅಂತ ಬಂದು ಕೇಳಲಿಲ್ಲ ನಾನು. ನನ್ನ ಜೀವನನ ಇಲ್ಲಿಗೆ ಕೊನೆಗೊಳಿಸ್ಬೇಕು ಅಂತ ಅನ್ಕೊಂಬಿಟ್ಟಿದ್ದೀನಿ. ಬಾವಿಗೆ ಹೋಗ್ಬಿಟ್ಟು ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟು ಪ್ರಾಣ ಕಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನೇ ಆಗಲಿ, ನನ್ನ ಹೆಂಡ್ರು ರಾಣಿ ಸಂದಕ್ಕಿರಬೇಕು ಅಷ್ಟೇ ಏನಿಯ. ಅವಳು ಈ ಮನೆಯಾಗ ಸಂದಕವಳೆ ಅಂತ ಗೊತ್ತಾದ್ಮೇಲೆ ನಾನಿನ್ನೇನು ಆರಾಮಾಗಿ ಪ್ರಾಣ ಬಿಡ್ತೀನಿ. ನನಗಿಂಥ ಅವಮಾನ ಇಂಥದ್ದೆಲ್ಲ ತಡ್ಕೊಂಡು ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ. ನಾನು ಸತ್ತೋಯ್ತೀನಿ ಲೆಕ್ಕಾಚಾರಿ. ನಾನು ಹೆಂಡ್ರನ್ನ ಮಗುನ ಸಂದಾಕ್ ನೋಡ್ಕೊಬಿಡು ಅಷ್ಟೇ ಸಾಕು. ಬೇರೆ ಇನ್ನೇನೂ ಬೇಡ ಲೆಕ್ಕಾಚಾರಿ. ಬೇರೆ ಇನ್ನೇನು ನಿನ್ನ ಹತ್ರ ಕೇಳೋಕ್ಕಿಲ್ಲ. ಸರಿನೇ? ನಾನಿನ್ನು ಹೋಗ್ತೀನಿ. ಇನ್ನು ಯಾವತ್ತೂ ಬರೋಕ್ಕಿಲ್ಲ. ಅಯ್ಯೋ ಸಾವುಕಾರೆ, ಇದೇನು ಮಾತು ಅಂತ ಮಾತಾಡ್ತಾ ಇದ್ದೀರಾ ಸಾವುಕಾರೆ? ಇದೇನು ಮಾತು ಅಂತ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಸಹಾಯ ಮಾತು ಮಾತ್ರ ಮಾತಾಡಬೇಡಿ ನೀವು. ನಾನು ಬದುಕಿದ್ದು ಯಾರಿಗೂ ಉಪಯೋಗ ಇಲ್ಲ. ನಾನು ಹೆಂಡ್ತಿ ನನ್ನ ಮಕ್ಕಳನ್ನ ಸಂದಾಕಿರ್ತಾರೆ. ನನ್ನಿಂದ ಸಹಿಸೋಕ್ಕಾಯ್ತಿಲ್ಲ. ಯಾವಳೋ ಹೆಂಗ್ಸಿಂದ ಒಂದು ಮೋಸ ಹೋಗ್ಬಿಟ್ಟು ರೋಜನಿಂದ ನನ್ನ ಅವಮಾನ ಮಾಡ್ಕೊಂಡು ಹಿಂಗೆ ಬಾಳಕ್ಕೆ ನನಗೆ ಇಷ್ಟ ಇಲ್ಲ ಲೆಕ್ಕಾಚಾರಿ. ನಾನು ಸತ್ತೋಗ್ಬಿಡ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ನನ್ನ ಆಸ್ತಿ ಎಲ್ಲ ನನ್ನ ಹೆಂಡತಿ ಹೆಸ್ರುಗನ ಇದ್ದಿದ್ರೆ ಏನೋ ಖುಷಿಯಾಗಿರ್ತಿದ್ದೆ ಬಿಡು. ನನ್ನ ಹೆಂಡತಿ ಹೆಸ್ರನಾಗನ ಐತೆ ಅಂತ. ಇಲ್ಲ ನನ್ನ ಮಗುನ ಹೆಸ್ರನಾಗಿದ್ರೆ ನನ್ನ ಮಗುನ ಹೆಸ್ರನಾಗೈನ ಐತಲ್ಲ ಅಂತ ಖುಷಿ ಪಡ್ತಾ ಇದ್ದೆ. ಈ ಕಡೆ ನನ್ನ ಹೆಂಡ್ತಿನೂ ತಿಂದಂಗಲ್ಲ, ನಾನೂ ತಿಂದಂಗೆ ಅಲ್ಲ, ನನ್ನ ಮಗನೂ ತಿಂದಂಗಲ್ಲ, ಯಾರೂ ತಿಂದಂಗಲ್ಲ. ಸುಮ್ಮನೆ ಯಾವಳೋ ಕಂಡರು ತಿಂತಾವಳೆ. ಇದನ್ನ ನೋಡ್ಕೊಂಡು ಸಹಿಸ್ಕೊಂಡು ನನ್ನ ಕೈ ಇರೋಕ್ಕಾಯ್ತಿಲ್ಲ ಲೆಕ್ಕಾಚಾರಿ. ದಯವಿಟ್ಟು ನಾನು ಸತ್ತ ಮೇಲೆ ನನ್ನ ಹೆಂಡ್ರನ ಮಗುನ ನೀನೇ ನಿಯತ್ತಾಗಿ ಸಂದಾಗಿ ನೋಡ್ಕೋಬೇಕು. ನಿಯತ್ತಿಗೆ ಹೆಸರುವಾಸಿ ಅಂದರೆ ನೀನೇ ನೀ ಅಂತ ನಂಗೆ ಸಂದಾಗ ಗೊತ್ತು. ಅದಕ್ಕೆ ನಿನ್ನ ಹತ್ರ ನೀಯ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಸಂಸಾರನ ಸಂದಾಗಿ ನೋಡ್ಕೊಬಿಡು.
ನಾನಿನ್ ಬರ್ತೀನಿ ಲೆಕ್ಕಾಚಾರಿ. ಈಗ ನೋಡಿ ಕರೀತಾನೆ. ಸಾವ್ಕಾರೆ ದಯವಿಟ್ಟು ಸಾಯ ನಿರ್ಧಾರ ಮಾಡ್ಬೇಡಿ ಸಾವ್ಕಾರೆ ನಿಂತ್ಕೊಳ್ಳಿ. ಇಲ್ಲ ಲೆಕ್ಕಾಚಾರಿ ಇಲ್ಲ, ನಾನಂತೂ ಬದುಕಕ್ಕಿಲ್ಲ. ನಾನಂತೂ ಸತ್ತೋಯ್ತೀನಿ, ಬಾವಿ ಬಿದ್ದು ಸತ್ತೋಯ್ತೀನಿ. ನೀನು ಇವತ್ತು ತಡೆದ್ರೂ ನೀನು ಇಲ್ದಿದ್ದಾಗ ನಾಳೆ ನಾ ಬಿದ್ಬಿಟ್ಟು ಬಾವಿಗೆ ಸತ್ತೋಯ್ತೀನಿ ನಾನು. ಅಯ್ಯೋ ಶಿವನೇ, ಒಂದು ಪ್ರಾಣ ಉಳಿಸೋದು ಮುಖ್ಯನಾ ಇಲ್ಲಾಂದ್ರೆ ನಿಯತ್ತಾಗಿರೋದು ಮುಖ್ಯನಾ ಅಂತ ಗೊತ್ತಾಯ್ತಿಲ್ವಲ್ಲ. ಎಲ್ಲ ವಿಷಯನೂ ಹೇಳ್ಬಿಟ್ರೆ ಸಾವ್ಕಾರ್ಗೆ ನನ್ನ ನಿಯತ್ತು ಕಳ್ಕೊಂಡಂಗೆ ಆಯ್ತದೆ. ಮೇಡಮ್ ಅವ್ರಿಗೇನು ಹೇಳೋಕ್ಕಿಲ್ಲ ಅಂತ ಹೇಳಿದ್ದೀನಿ. ಹೀಗೆಲ್ಲ ವಿಷಯ ಹೇಳ್ಬಿಟ್ರೆ ನಿಯತ್ತು ಹೊಂಟೋಗ್ಬಿಡ್ತದಲ್ಲ ನಂದು. ಹೀಗೆ ಏನು ಮಾಡಲಿ ನಾನು? ಬಿಟ್ಟರೆ ಇಷ್ಟು ದಿನ ನನಗೆ ಊಟ ಹಾಕಿರೋ ಸಾವ್ಕಾರ ಸತ್ತೋಯ್ತಾರೆ. ಏನು ಮಾಡೋದಪ್ಪ? ಸಾವ್ಕಾರೆ ದಯವಿಟ್ಟು ಇಂಥ ನಿರ್ಧಾರ ತಗೋಬೇಡಿ ಸಾವ್ಕಾರೆ ನನ್ನ ಮಾತು ಕೇಳಿ ಸಾವ್ಕಾರೆ. ಸಾಯ ನಿರ್ಧಾರ ತಗೋಬೇಡಿ. ನಿಮ್ಗೆ ಆ ಥರ ಏನೂ ಆಗಲ್ಲ, ನೀವೇನು ಮೋಸ ಹೋಗಿಲ್ಲ. ಅದು 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 ಸಾವ್ಕಾರೆ ಬೇಡ ಲೆಕ್ಕಾಚಾರಿ ಬೇಡ. ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಬದುಕ ಅಂತ ಮಾತೇ ಇಲ್ಲ. ಒಂದು ಕಿತ ಅನ್ಕೊಬಿಟ್ಟಿದ್ದೀನಿ ಸಾಯ್ಬೇಕು ಅಂತ. ನಾನು ಸತ್ತೋಯ್ತೀನಿ. ಬಿಟ್ಬಿಡು, ನೀನಿದೆಯಾ ನಾನು ಎಲ್ಲನೂ ಸಂದಾಗ ನೋಡ್ಕೊಂತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡ್ರು ರಾಣಿ ಮನೆಗೆ ಹೋಗ್ಬಿಟ್ಟು ಆನ್ಲೈನ್ ಮೇಲೆ ಕೆಲಸ ಮಾಡ್ಕೊಂಡಿದ್ಬಿಡು. ನಾನು ಒಂದು ಪತ್ರ ಕೊಡ್ತೀನಿ, ಆ ಪತ್ರನ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ನೀನೇನಿಯಾ ಅಲ್ಲಿ ಕೆಲಸ ಸೇರ್ಕೊಂಡು ಅಲ್ಲೇ ನಿಯತ್ತಾಗಿರೋಗು, ಅಷ್ಟೇ ಸಾಕು. ಸಾವ್ಕಾರೆ ನಿಜ ಹೇಳ್ತೀನಿ, ನಿಮಗೊಂದು ನಿಜ ಹೇಳ್ಬೇಕಿತ್ತು. ನನ್ನ ಮಗನೇ, ನೀನು ಹೆಂಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತಿಲ್ವೇಲ್ಲ. 20-30 ವರ್ಷದಿಂದ ನನ್ನ ಹತ್ರನೇ ಕೆಲಸ ಮಾಡ್ಕೊಂಡು ಬಂದಿದ್ಯಾ. ಅದೇನು ಹೇಳ್ಬೇಕು ಹೇಳು? ಸಾಯಗಾಲದಕ್ಕೆ ಹೇಳ್ಬಿಟ್ಟು ಸತ್ತೋಯ್ತೀನಿ. ಸಾವ್ಕಾರೆ ನೀವು ಅನ್ಕೊಂಡಿರಂಗೆ ನಿಮ್ಮ ಆಸ್ತಿ ಏನು ಯಾವಳೋ 3 ಕಿತ್ತೋಗಿರೋಳು ರೋಜಾ ಅನ್ನೋಳೆ ನೋಡ್ಕೊಂಡು ಹೋಗಿಲ್ಲ ಸಾವ್ಕಾರೆ. ಅದು 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 ಏನು ಅಂತಂದರೆ ರೋಜನೇ ರಾಣಿನೇ ರೋಜಾ. ಏನ್ಲ ಹೇಳ್ತಾ ಇದೀಯ ನೀನು ಲೆಕ್ಕಾಚಾರಿ? ಇದೇನ್ಲ ಹೇಳ್ತಿದ್ಯಾ? ಸಾವ್ಕಾರೆ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾನು ಈ ವಿಷಯ ಹೇಳ್ದೆ ಅಂತ ದಯವಿಟ್ಟು ಹೇಳೋಕ್ಕೂ ಹೋಗ್ಬೇಡಿ ಯಾರಿಗೂ. ಅದು ಏನು ಅಂದರೆ ನೀವೆಲ್ಲನೂ ಅವಳು ಇವಳು ಅಂತೇಳ್ಬಿಟ್ಟು ಶಾರದಿಯಿಂದೆ ಹಂಗೇನಿಯ ಅವರು ಇವರಿಂದ ಓಡಾಡ್ತಾ ಇದ್ರಲ್ಲ, ಆವಾಗ ನಿಮ್ಮ ಹೆಂಡ್ತಿ ರಾಣಿಯಮ್ಮರು ಬಂದು ಏನು ಮಾಡಬೇಕು ಮಾಡಬೇಕು ಅಂತ ಗೊಳು ಅಂತ ಹೊತ್ಕೊಂಡು ಓಡಾಡಬೇಕಾದ್ರೆ ಪೊದ್ದು ಮನೆಗೆ ಹೋಗಿ ಪೊದ್ದು ಸಹಾಯ ತಗೊಂಡು ಪೊದ್ದು ನೆನೆಯ ನಿಮ್ಗೆ ಗೊತ್ತಾಗೇ ಆಗಬಾರ್ದು ಆ ಥರ ಎಲ್ಲ ಮಾಡ್ರನಾಗಿ ರೆಡಿ ಮಾಡಿಸ್ಬಿಟ್ಟು ನಿಮ್ಮ ಹೆಂಡ್ರನ್ನ ಸೋಕಿ ಈ ಥರ ಮಾಡಿಸ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ನೀವು ಮುಂದೆ ಬಿಟ್ಬಿಟ್ಟು ಇದೆಲ್ಲ ನಾಟಕ ಮಾಡಿಸಿದ್ದು. ಪೊದ್ದು ಅವರಿಂದ ನೆನೆಯ ಎಲ್ಲಾಗಿದ್ದು. ಆ ಪೊದ್ದು ಅಮ್ಮಯ್ಯ ಭಾಳ ಅಂದರೆ ಭಾಳ ಒಳ್ಳೆಯದು, ದೇವ್ರಿದ್ದಂಗೆ. ಅವಳಿಂದ ನೆನೆಯ ಇವತ್ತು ನಿಮ್ಮ ಸಂಸಾರನೂ ಎಲ್ಲನೂ ಸಂದಕ್ಕಿರೋದು. ಅದಕ್ಕೆ ನಾಟಕ ಮಾಡಿಬಿಟ್ಟು ಆಸ್ತಿ ಎಲ್ಲನೂ ನಿಮ್ಮ ಹೆಂಡ್ರು ರಾಣಿಯಮ್ಮರ ಹೆಸ್ರನಾಗೆ ಇರೋದು. ರೋಜಾ ರಾಣಿ ಅಲ್ವಾ ನಿಮ್ಮ ಹೆಂಡ್ರ ಹೆಸರು? ಪೂರ್ತಿ ಹೆಸರು ನಿಮಗೆಲ್ಲ ಮರ್ತೋಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ. ರೋಜಾ ರಾಣಿ, ಎಲ್ಲರೂ ರಾಣಿ ಅಂತಲೇ ಕರೆಯೋದು. ರೋಜಾ ಅನ್ನೋದು ಅವರ ಅದೇ ಓದೋದ್ರಾಗೆ ಪುಸ್ತಕದಾಗೆಲ್ಲ ಹೆಸರು ಬರ್ದಿರೋದು ರೋಜಾ ರಾಣಿ ಅಂತ ನೆನೆಯ. ಮದುವೆನಾಗೆಲ್ಲನೂ ರಾಣಿ ಅಂತ ಕರೀತಾರೆ ಅಷ್ಟೇ ನೆನೆಯ. ಅದಕ್ಕೆ ರೋಜಾನ ಹೆಸರು ಮೇಲೆ ಬಂದ್ಬಿಟ್ಟು ಹಿಂಗೆಲ್ಲ ನಾಟಕ ಮಾಡ್ಕೊಬಿಟ್ಟು ಈ ಥರ ಮಾಡಿ ಆಸ್ತಿ ಎಲ್ಲನೂ ಬರ್ಸ್ಕೊಂಡಿದ್ದು. ಈಗ ಆಸ್ತಿ ಎಲ್ಲನೂ ನಿಮ್ಮ ಹೆಂಡ್ರ ಹೆಸ್ರನಾಗೆ ಐತೆ. ನೀವು ಇವತ್ತು ಏನು ಇದಾಗಿಲ್ಲ, ನೀವು ಇವತ್ತಿಗೂ ರಾಜರು ಮಹಾರಾಜರೇ ನೆನೆಯ. ನಿಮ್ಮ ಹೆಂಡತಿ ಹೆಸ್ರನಾಗಿದ್ರೇನು ನಿಮ್ಮ ಹೆಸ್ರನಾಗಿದ್ರೇನು ಸಾವ್ಕಾರೆ, ಇಬ್ಬರು ಹೆಸ್ರನಾಗಿದ್ರೂ ಒಂದೇ ಅಲ್ವೇ? ಆಸ್ತಿ ಎಲ್ಲನೂ ಇವಾಗ ನಿಮ್ಮ ಹೆಂಡ್ರ ಹೆಸ್ರನಾಗೆ ಐತೆ. ಖುಷಿಪಡಿ, ಯಾವಳೋ 3 ರೋಜಾ ಅಂತ ಅನ್ಕೋಬೇಡಿ. ರೋಜಾ ರಾಣಿ ಅಂತಂದರೆ ನಿಮ್ಮ ಹೆಂಡ್ರ ಹೆಸ್ರನಾಗೆ ಇರೋದು. ನಿಮ್ಮ ಹತ್ರ ಮುಂದಾಗ ಹಳೆ ವೇಷ ಹಾಕೊಂಡು ಇಲ್ಲಿದ್ದಾಗ ಹೊಸ ವೇಷ ಹಾಕೊಂಡು ಇರೋರು ಅಷ್ಟೇ ನೆನೆಯ. ಹಂಗಾರೆ ನಾನು ಈಗಲೂ ಸಾವ್ಕಾರನೇ ನೆನೆಯ? ಹ್ಞೂ ಸಾವ್ಕಾರೆ. ಅಯ್ಯೋ ಎಂಥ ವಿಷಯ ಹೇಳ್ಬಿಟ್ಟು ನನ್ನ ಪಿರಾಣ ಉಳಿಸ್ಬಿಟ್ಟ ಕಣ್ಲ ನೀನು. ಎಂಥ ವಿಷಯ ಹೇಳ್ಬಿಟ್ಟು ನನ್ನ ಪಿರಾಣ ನೀನು ಉಳಿಸ್ಬಿಟ್ಟೆ ನೀನು. ಸದ್ಯ ನನ್ನ ಪಿರಾಣ ಎಲ್ಲ ಉಳಿಸ್ಬಿಟ್ಟಲ್ಲ, ಅಷ್ಟೇ ಇದೆಯೇ ಸಾಕು. ಸಾವ್ಕಾರ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು ಬಿಡು. ನೋಡಿ ಸಾವ್ಕಾರೆ, ಇನ್ನು 2 ಮಕ್ಕಳ ಜೊತೆ ಸಂದಾಕಿರಿ. ನೀವು ಸತ್ತೋಯ್ತೀನಿ ಅಂತ ಹೇಳಿದ್ದಕ್ಕೆ ವಿಷಯ ಎಲ್ಲ ಹೇಳ್ದೆ. ಇಲ್ಲ ಅಂದಿರೋ ದೇವ್ರನ್ನೇ ಹೇಳ್ತಾರೆ ನಾನಂತೂ. ಸದ್ಯ ಎಲ್ಲನೂ ತಿಳ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೊಂಡಿರಿ, ಅಷ್ಟೇನೇ ಸಾಕು. ನಿಮ್ಮ ಮನೆ ಉಪ್ಕಲ್ ತಿನ್ಕೊಂಡು ಬೆಳೆದಿದ್ದೀನಿ ನಾನು. ನನ್ನ ಮಕ್ಕಳು ಇವತ್ತು ನಮ್ಮ ವಂಶ ನಡೀತಿರೋದು ನಿನಗೆ ನಿಮ್ಮ ಮನೆಯಿಂದ ಅಂತಂದ್ರೆ ಹಾಗೆ ನಿಮಗೆ ಕೆಟ್ಟದ್ದು ಬಯಸ ಅಂತ ನಾನಲ್ಲ. ಗೊತ್ತು ಬಿಡ್ಲ ಲೆಕ್ಕಾಚಾರಿ, ಗೊತ್ತು ಬಿಡು. ನೀನಿಷ್ಟು ಹೇಳಿದ್ಯಲ್ಲ ಸಾಕು. ಮುಂದೆ ಏನು ಮಾಡಬೇಕು, ಹೆಂಗೆ ನಾನು ಮತ್ತೆ ಮೊದಲಿನ ಥರ ಆಗಬೇಕು ಅಂತ ನನಗೆ ಸಂದ ಗೊತ್ತು. ನಾನು ಹೆಂಡತಿ ಹೆಸ್ರನಾಗ ತಾನೇ ಇರೋದು ಆಸ್ತಿ ಅಲ್ಲ ನನಗೆ. ಇನ್ನು ಇದಕ್ಕಿನ್ನೂ ಬ್ಯಾರೆ ಇನ್ನೇನಾರ ಬೇಕಾ ಹೇಳು? ಇನ್ನೇನಾರ ಬೇಕಾ ಬ್ಯಾರೆ? ಏನೂ ಬೇಕಿಲ್ಲ, ಸಾಕು ಬಿಡ್ಲ. ಇಷ್ಟು ಹೇಳ್ದಲ್ಲ ಅಷ್ಟೇ ಸಾಕು. ಸರಿ ಹೋಗಿ ನಿನ್ನ ಕೆಲಸ ನೋಡ್ಕೋ, ಮುಂದಿನ ಕೆಲಸ ನಾನು ನೋಡ್ಕೊತೀನಿ. ಸರಿ ಸಾವ್ಕಾರೆ, ಹುಷಾರು. ಆಯ್ತು. ಹೇಯ್, ನಾನು ಯಾಕಲ ಸಾಯ್ಲಿ? ಸಾಯಿಸ ವಂಶದಾಗ ಹುಟ್ಟಿರೋದು ನಾನು, ಸಾಯ ವಂಶದಾಗಲ್ಲ. ನಿನ್ನ ಬಾಯಿ ಬಿಡ್ಸೋಕ್ಕೆ ಇಷ್ಟೆಲ್ಲ ನಾಟಕ ಆಡಬೇಕಾಯ್ತು. ಕಾಳು ನನ್ನ ಮಗನ ತಗೊಂಬಂದು ನನಗೇನು ಯಾಮರ್ಸ್ಬಿಟ್ಟೆ ಅಲ್ವೇಂದೇ ಹೆಂಡ್ತಿ. ಈಗ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸಾವ್ಕಾರ ಯಾವತ್ತು ಸಾವ್ಕಾರ ನೆನೆಯ.